ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟ ಕುರಬರಮಲ್ಲೂರು. ಇಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಸ್ವಾವಲಂಬನೆ ಜೀವನ ನಡೆಸಲು ಆರ್ಸೆಟಿಯ ಮೂಲಕ ಸಂಜೀವಿನಿ ಒಕ್ಕೂಟವು ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಸಂದರ್ಭದಲ್ಲಿ ಮಾತನಾಡಿದ ಆರ್ಸೆಟಿಯ ತರಬೇತುದಾರರು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಸಂಘದ ಮಹಿಳೆಯರಿಗೆ 32 ಜನರಿಗೆ ಏನಪ್ಪಾ ಅಂದ್ರೆ ನಾವು ಒಂದು ತರಬೇತಿಯನ್ನ ಕೊಡ್ತಾ ಇರುವಂತದ್ದು. ಸೊ ಈ ಒಂದು ತರಬೇತಿ ಏನಪ್ಪಾ ಅಂದ್ರೆ ಬ್ಯಾಂಕ್ ಆಫ್ ಬರೋಡಾ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಅಂದ್ರೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅವರ ಒಂದು ಅಡಿಯಲ್ಲಿ ಜೊತೆಗೆ NRLM ಇವರ ಒಂದು ಸಹಯೋಗದಲ್ಲಿ ನಾವೇನಪ್ಪಾ ಅಂದ್ರೆ 6 ದಿನಗಳ ಒಂದು ತರಬೇತಿಯನ್ನ ಕೊಡ್ತಾ ಇರುವಂತದ್ದು. ತರಬೇತಿ ಹೆಸರು ಸಾಮಾನ್ಯ ಉದ್ಯಮಶೀಲತಾ ತರಬೇತಿ ಅಂತ. ಅಂದ್ರೆ ಸ್ವಸಹಾಯ ಸಂಘದ ಮಹಿಳೆಯರೇನಪ್ಪಾ ಅಂದ್ರೆ ತಮ್ಮದೇ ಆದಂತ ಒಂದು ಸ್ವ ಉದ್ಯೋಗ ಮಾಡ್ಲಿ ಅಂತ ಹೇಳಿ ಸೊ ನಾವೇನ್ ಮಾಡಿರುವಂತದ್ದು ಈ ತರಬೇತಿಯನ್ನ ಆರ್ಗನೈಸ್ ಮಾಡಿರುವಂತದ್ದು. ಸೊ ನಮ್ಮ ಜೊತೆಗೆ ಏನಪ್ಪಾ ಅಂದ್ರೆ NRLM ಕೆಲಸ ಮಾಡ್ತಾ ಇರುವಂತ ನಿರ್ಮಲಾ ಅವರ ಒಂದು ಸಹಯೋಗದಲ್ಲಿ ನಾವು ಮುಂಚೆ 1 ತಿಂಗಳ ಮುಂಚೆ ಇಲ್ಲಿ ತರಬೇತಿಗೆ ಕುರಿತು ಬಂದು 35 ಜನರ ಮಹಿಳೆಯರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಅವರು ಆಯ್ಕೆ ಮಾಡಿಕೊಂಡ್ರು. ಏನಪ್ಪಾ ಅಂದ್ರೆ ಸಾರಿ ಕುಚ್ಚ ಕೊಟ್ಟೋದಾಗಿರ್ಬೋದು, ಜೊತೆಗೆ ಜುಮ್ಮರ್ಗಾಣೆ ಹೆಣೆಯೋದಾಗಿರ್ಬೋದು, ಫ್ಯಾಬ್ರಿಕ್ ಪೇಂಟಿಂಗ್, ಈ ರೀತಿ ಒಂದು ತರಬೇತಿ ನಮ್ಗೆ ಕೊಟ್ರೆ ನಾವು ಸಂಘದ ವತಿಯಿಂದ ಈ ಒಂದು ತರಬೇತಿ ತಗೊಂಡು ನಮ್ಮದೇ ಆದಂತ ಪ್ರಾಡಕ್ಟ್ ಅನ್ನ ಮಾಡ್ತೀವಿ ಅಂತ ಅವರೆಲ್ಲ ಒಪ್ಪಿಗೆ ಕೊಟ್ಟ ಮೇಲೆ ನಾವೇನಪ್ಪಾ ಅಂದ್ರೆ ಸೋಮವಾರ ಅಂದ್ರೆ 14/4/2024 19/4/2025 ಏನಪ್ಪಾ ಅಂದ್ರೆ 6 ದಿನದ ಒಂದು ತರಬೇತಿಯನ್ನು ಹಮ್ಮಿಕೊಂಡಿರುವಂತದ್ದು. हमें सीखने की वजह से आपको यहाँ खुद हमारा धंधा हमें खुद करना, आगे बढ़ना। बच्चे छोटे छोटे थे, उसके वजह से इसमें घर में बैठे तो चलता नहीं। हमें खुद धंधा क्या भी कर ले तो आगे बढ़ना। हमारे बच्चों का रोजी अच्छा होता, बच्चों के सालां की पढ़ाई के एजुकेशन अच्छा होता। मजबूरी में हम ये बैठे तो नहीं चलता, इसके वजह से ये धंधा करे तो आकर को अब ये संगसी सीखने की वजह से आपको सीख. ಈ ಕೌಶಲ್ಯ ತರಬೇತಿಯಿಂದ ಆರ್ಥಿಕ ಜೀವನದ ಮಟ್ಟ ಸುಧಾರಿಸಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಸಂಘದಿಂದ ಬಂದಿರೋದು ಗ್ರಾಮ ಪಂಚಾಯತಿ ಕುರುಬರಮಲ್ಲೂರು. ಇಲ್ಲಿ ಇವರು ಏನ್ ಹೇಳ್ಕೊಡ್ತೇನೆ ಅಂತ ಅಂದ್ರೆ ಮೊದ್ಲಿಗೆ ನಾವೆಲ್ಲ ಮನೆಯಲ್ಲಿ ಓದ್ಕೊಂಡು ಸುಮ್ನೆ ಮನೇಲಿ ಕೂರೋದ್ರಿಂದ ಏನಾದ್ರೂ ಒಳ್ಳೆ ಒಂದು ಕೆಲಸ ಮಾಡ್ಬೋದು ಮನೇಲೆ ಇದ್ಕೊಂಡು ಅಂತ ಹೇಳಿದ್ರು. ಅದಕ್ಕೆ ನಾವು ಒಂದ್ ಸ್ವಲ್ಪ ಜನ ಕೂಡ್ಕೊಂಡು ಸಂಘದಿಂದ ಏನ್ ಕಲಿಸ್ಕೊಡ್ತೀರಾ ಅಂತ ಒಂದ್ ಸ್ವಲ್ಪ ಕೇಳಿದ್ವಿ. ಅದರಿಂದ ಇವ್ರು ಏನ್ ಹೇಳಿದ್ರು, ಸೀರೆ ಕುಚ್ ಕಟ್ಟೋದು, ಆಮೇಲೆ ಜೂಮರ್ ಪ್ಲೇಟ್, ಈ ತರ ಎಲ್ಲ ಪೇಂಟಿಂಗ್ ಎಲ್ಲ ಹೇಳ್ಕೊಡ್ತೀವಿ ಅಂತ ಅಂದ್ರು. ಅದರಿಂದ 3 ದಿನ ಆಯ್ತು, ಇವಾಗ ಹೇಳ್ಕೊಡಾಯ್ತು. 2 ದಿನ ಸೀರೆ ಕುಚ್ಚ ಹಾಕೋದು ಎಲ್ಲ ಹೇಳ್ಕೊಟ್ರು. ಇವತ್ತಿಂದ ಸ್ವಲ್ಪ ಜೂಮರ್ ಪ್ಲೇಟು ಅದೆಲ್ಲ ಹೆಣ್ಕಿ ಹೇಳ್ಕೊಡ್ತಾ ಇದ್ದಾರೆ. ಇದರಿಂದ ನಮ್ಗೇನ್ ಸಹಾಯ ಆಗುತ್ತೆ ಅಂದ್ರೆ ನಾವು ಸುಮ್ಮನೆ ಕಾಲೇಜ್ ಕಲಿತು ಮದ್ವೆ ಆಗಿ ಮನೇಲಿ ಕೂತ್ಕೊಳ್ಳೋದ್ರಿಂದ ವೇಸ್ಟ್ ಆಗುತ್ತೆ ಟೈಮ್ ಅಂತ. ಇವಾಗ ಇದನ್ನೆಲ್ಲ ಮಾಡಿದ್ರೆ ನಮಗೂ ನಮ್ ಫ್ಯಾಷನ್ ಡಿಸೈನ್ ಸ್ವಲ್ಪ ಸೀರೆ ಎಲ್ಲ ಚೆನ್ನಾಗಿ ಕಾಣಿಸ್ತವೆ. ಆಮೇಲೆ ನಾವು ಬೇರೆಯವ್ರಿಗೆ ಹಾಕೊಟ್ರೆ ದುಡ್ಡು ಬರ್ತೈತಿ. ಇದರಿಂದ ನಮ್ಗೆ ಸ್ವಲ್ಪ ಸಹಾಯ ಆಗುತ್ತೆ ಅಂತ ನಾವು ಇದನ್ನ ಚಾಯ್ಸ್ ಮಾಡ್ಕೊಂಡು ಇಲ್ಲಿ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ನಾವ್ ಇದನ್ನೆಲ್ಲ ಕಲ್ತ್ರು ನಮ್ಗೆ ಲಾಭ ಇದೆ, ನಷ್ಟ ಅಂತ ಏನಿಲ್ಲ, ಅದಕ್ಕಾಗಿ ನಾವು ಕಲಿತಾ ಇದ್ದೀವಿ.